ನಮಸ್ಕಾರ ವೀಕ್ಷಕರೇ. ಇಸ್ಕಾನ್ ನ ಬ್ಯಾನ್ ಮಾಡಿ, ಇಸ್ಕಾನ್ ಬೇಡ ಅಂತ ಇವತ್ತು ವಾದಗಳು ಶುರುವಾಗಿದೆ. ಈ ಒಂದು ಪೂರಿ ಜಗನ್ನಾಥ ಕೇಳಿರ್ತೀವಿ. ಆ ಪೂರಿ ಜಗನ್ನಾಥದಲ್ಲಿರುವಂತ ಮಹಾರಾಜರು, ಅಲ್ಲಿನ ಮಹಾರಾಜರೇ ಇಸ್ಕಾನ್ ಬೇಡ, ಇಸ್ಕಾನ್ ಕೆಲವಷ್ಟು ರೂಲ್ಸ್ ಗಳನ್ನ ಡಿವಿಯೇಟ್ ಮಾಡ್ತಾ ಇದೆ, ನಮ್ಮ ಆಚಾರ ಸಂಪ್ರದಾಯ ವಿಚಾರ ಇಂಥದ್ದನ್ನೆಲ್ಲ ಡಿವಿಯೇಟ್ ಮಾಡಿ ಬೇರೆ ರೀತಿ ವಿಷಯಗಳನ್ನ ಜನರ ತಲೆ ತುಂಬ್ತಾ ಇದೆ. ಅದಕ್ಕೋಸ್ಕರ ಇಸ್ಕಾನ್ ನ ಬ್ಯಾನ್ ಮಾಡ್ಬೇಕಾಗತ್ತೆ. ಇದೇ ರೀತಿ ಮುಂದುವರೆದ್ರೆ ಈವನ್ ಪೂರಿ ಜಗನ್ನಾಥ್ ಗಜಪತಿ ಮಹಾರಾಜ್ ಅವರು ಹೇಳಿರೋದು ಇದೆ. ಅಲ್ಲಿನ ಆಚಾರ ವಿಚಾರಣೆಗಳು ತಪ್ಪು, ಸಂಪ್ರದಾಯ ತಪ್ಪು ಅಂತ ಕೆಲವಷ್ಟು ಜನಕ್ಕೆ ಹೇಳೋ ಕೆಲಸ ಮಾಡಿದ್ರು ಇಸ್ಕಾನ್ ನಲ್ಲಿ ಇರುವಂತವ್ರು. ಅದು ಇಸ್ಕಾನ್ ಮೇನ್ ಇರೋರು ಮಾಡಿದ್ರು, ಇಲ್ಲ ಅಲ್ಲಿ ಕೆಳಗಡೆ ಇರುವಂತವ್ರು ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಂಡು ಏನೇನೋ ಅಧ್ಯಯನ ಮಾಡ್ತಾ ಇರುವಾಗ ತಪ್ಪಾಗಿ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರಲ್ಲ, ಇಲ್ಲ ಮಾಹಿತಿಗಳನ್ನ ಜನಕ್ಕೆ ರವಾನೆ ಮಾಡಿದ್ರು ಗೊತ್ತಿಲ್ಲ. ಬಟ್ ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಇಸ್ಕಾನ್ ನ ರದ್ದು ಮಾಡಿ, ಅಂದ್ರೆ ಇಸ್ಕಾನ್ ನ ಬ್ಯಾನ್ ಮಾಡಬೇಕು. ನಮ್ಮ ಜಾಗದಲ್ಲಿ, ನಮ್ಮ ಸುತ್ತಮುತ್ತ, ಎಲ್ಲಿ ಪೂರಿ ಸುತ್ತಮುತ್ತ ಇಸ್ಕಾನ್ ಬಗ್ಗೆ ಯಾರು ಕೂಡ ಮಾತಾಡೋದಕ್ಕೆ ಹೋಗ್ಬಾರ್ದು, ಆಚಾರ ವಿಚಾರಗಳು ಅಲ್ಲಿ ನಡಿಲೇಬಾರ್ದು ಅಂತ ಕೂಡ ಇವತ್ತು ವಾದಗಳು ಎದ್ದಿದೆ. ಯಾಕೆ ಅನ್ನೋದಾದ್ರೆ, ಒಂದ್ ಕಡೆ ಇಸ್ಕಾನ್ ಶುರುವಾಗಿ ಸುಮಾರು ಇಲ್ಲಿಗೆ ಲೆಕ್ಕ ಹಾಕೊಳ್ಳೋದಾದ್ರೆ 50-60 ವರ್ಷ ಆಯ್ತಾ ಬಂತು. ಅಷ್ಟರಲ್ಲಿ ಅವ್ರು ಏನೇನೋ ಕೆಲಸಗಳನ್ನ ಮಾಡಿದ್ರು. ಅಮೆರಿಕಾದಲ್ಲಿ ಶುರುವಾದಂತ ಈ ಇಸ್ಕಾನ್ ನಿಮ್ಗೂ ಗೊತ್ತಿರಬೇಕು, ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಶುರು ಮಾಡಿದ್ರು. ಅಂತ ಕೃಷ್ಣನ ಬಗ್ಗೆ, ರಾಧೆ ಬಗ್ಗೆ ಕೆಲವಷ್ಟು ಸ್ಟೋರಿಗಳು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹೇಳ್ತಾ ಬಂದ್ರು. ಭಕ್ತಿ ಮಾರ್ಗ ಅಂದ್ರೆ ಏನು ತಿಳಿಸ್ತಾ ಬಂದ್ರು. ಇವತ್ತಿನ ಸ್ಥಿತಿ ಯಾವ ತರ ಇದೆ ಅಂದ್ರೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಶ್ರೀ ಪ್ರಪಾದಕಿ ನೋಡಿದ್ರಲ್ಲ. ಅಂದ್ರೆ ಇವನ್ ಫಾರಿನರ್ಸ್ ಕೂಡ ಕೃಷ್ಣ ನಾಮ ಪಠನೆ ಮಾಡ್ತಾ ಇದಾರೆ. ಆ ಲೆವೆಲ್ ಕರ್ಕೊಂಡು ಹೊರಟೋಗಿದೆ ಇಸ್ಕಾನ್. ಆದ್ರೂ ಕೂಡ ಜನ ಯಾಕೆ ಇಸ್ಕಾನ್ ನ ಬೇಡ ಅಂತ ಹೇಳ್ತಾ ಇದಾರೆ ಅಂದ್ರೆ, ಕೆಲವಷ್ಟು ಇಂಟರ್ಪ್ರಿಟೇಷನ್ ಮಾಡುವಾಗ ಹೇಗಂದ್ರೆ ಹಾಗೆ ಇಂಟರ್ಪ್ರಿಟೇಷನ್ ಆಗೋಗ್ತಾ ಇದೆ. ಮಂತ್ರಗಳು ಉಚ್ಚಾರಣೆ ಆಗ್ಬೋದು, ನಮ್ಮ ಆಚಾರ ಆಗ್ಬೋದು, ವಿಚಾರ ಆಗ್ಬೋದು, ಪದ್ಧತಿಗಳಾಗ್ಬೋದು, ಇದು ಯಾವುದನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ. ಎಕ್ಸಾಂಪಲ್ ಇನ್ನೊಂದು ವಿಡಿಯೋ ತೋರಿಸ್ತೀನಿ. विष्णु ज्वलन्तं सर्वतोमुखं नृसिंहं भीषणं भद्रं मृत्युर्नमाम्यहम्। ॐ उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युर्नमाम्यहम्। वीरं महाविष्णु. ಇಲ್ಲಿ ಒಂದನ್ನ ಅರ್ಥ ಮಾಡ್ಕೋಬೇಕು, ಇವ್ರು ಫಾರಿನರ್ಸ್ ಬಿಡಿ, ಯಾವ್ದೋ ದೇಶದಿಂದ ಬಂದಿರೋರು ಇಲ್ಲಿ ವಿಷ್ಣು ಮಂತ್ರಗಳನ್ನ ಕಲ್ತು ಪ್ರಾಕ್ಟೀಸ್ ಮಾಡಿ ಹೇಳ್ತಾ ಇದಾರೆ. ಅದು ತಪ್ಪಿಲ್ಲ. ಮಂತ್ರ ಯಾರು ಬೇಕಾದ್ರೂ ಹೇಳ್ಬೋದು. ಅದೇ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಎಷ್ಟೋ ಜನಕ್ಕೆ ಎಷ್ಟೋ ಪ್ರಶ್ನೆಗಳು ಹುಟ್ಬಿಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇಸ್ಕಾನ್ ಮಾಡ್ತಿರೋದು ಸರಿನಾ ತಪ್ಪಾ? ಇಂಥ ಫಾರಿನರ್ಸ್ಗೆ ಮಂತ್ರಗಳು ಹೇಳ್ಕೊಡ್ತಿರೋದು ಸರಿನಾ ತಪ್ಪಾ? ಈ ಫಾರಿನರ್ಸ್ ಗಳು ಮಂತ್ರಗಳು ಹೇಳ್ಕೊಂಡು ಹೋಮ ಮಾಡ್ತಿರೋದು ಸರಿನಾ ತಪ್ಪಾ? ಇನ್ನ ಅವ್ರಿಗೆ ಜನಿವಾರ ಹಾಕಿ ಇಲ್ಲಿ ಧರ್ಮ ಬದಲಾವಣೆ ಮಾಡಿದೆ ಬಿಡಿ, ಅದು ಸರಿನಾ ತಪ್ಪಾ? ಯಾಕೆಂದ್ರೆ ಧರ್ಮ ಬದಲಾವಣೆ ಮಾಡಬಾರ್ದು ಅಂತಾನೆ ನಾವೇ ಹೇಳ್ತೀವಿ. ಅಂದ್ರೆ ಇದು ಮಾಡ್ತಿರೋದು ಸರಿನಾ ತಪ್ಪಾ? ಇನ್ನೊಂದು ಕಡೆ ನಮ್ಮ ಸಂಸ್ಕೃತಿನ ಮೆರೆಯುವಾಗ ಮಾಡ್ತಾ ಇದೆ, ಇದು ಸರಿನಾ ತಪ್ಪಾ? ಯಾಕೆಂದ್ರೆ ದೇಶಗಳಲ್ಲಿ ಪ್ರಪಂಚ ಪೂರ್ತಿ ಇಸ್ಕಾನ್ ಬಗ್ಗೆ ಗೊತ್ತು. ಇವತ್ತು ಇಸ್ಕಾನ್ ಅಂದ್ರೆ ಕೃಷ್ಣ ರಾಮ ಅಂತ ಮಾತಾಡ್ತಾರೆ. ಫಾರಿನರ್ಸ್ ಅಂದ್ರೆ ಇದು ಸರಿನಾ? ಒಂದ್ ಕಡೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾರೆ, ಒಂದು ಕಡೆ ಇಸ್ಕಾನ್ ಮಾಡ್ತಾ ಇರೋದು ತಪ್ಪು ಅಂತ ಜನನೇ ಹೇಳ್ತಾ ಇದಾರೆ. ನಾನು ಅದೇ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಇಮೇಜ್ ತೋರಿಸಿದ್ದು, ಇಸ್ಕಾನ್ ನ ಬ್ಯಾನ್ ಮಾಡಿ ಒಡಿಸ್ಸಾದಲ್ಲಿ ಅಂತ ಹೇಳ್ತಾ ಇದಾರೆ. ಗಜಪತಿ ಮಹಾರಾಜ್ ಅವರು ಹೇಳ್ತಾ ಇದಾರೆ. ಅವರು ಅಷ್ಟೇ ಅಲ್ಲ, ಬೇರೆ ಬೇರೆಯವರು ಹೇಳ್ತಾ ಇದಾರೆ. ISKCON is trying to Christianitize our Vedic culture, and most of you are really fine about it. These people are doing Yajna Bhavita Samskaras to foreigners and teaching Vedas. Is it actually right? What does Shastras say? No. Before you come at me by saying Janmana Jayate Shudraha and Chaturvarnyam Maya Srishtyam, you need to understand what Varna is. Varna is a trait. Yes, I agree that anyone can be any Varna by trait. I understand that. But when it comes to Upanayana Samskaras and learning Vedas, the Shastra is very clear that the eligibility is birth only. The Apastamba Rishi in his Gruhya Sutras say, Garbhashtameshu Brahmananupanagita, Garbha Ekadasheshu Rajanyam, Garbha Dwadasheshu Vaishyam. That means on the 8th year after conception, for a Brahmana, he should be done his Upanayana Samskara, and 11th year after conception for a Kshatriya, and 12th year for a Vaishya. So the Shastras are very clear here. Whatever ISKCON is doing is not prescribed in the Shastras and clearly not a Vedic Paddhati. They are clearly trying to Christianitize the Vedic culture. And there too, anyone can read a Bible and become a father.
Our Hinduism is very clear, and this is how it has stayed. The Vedas has stayed Sanatana and have been the same since thousands of years. So if ISKCON actually is trying to uphold the Vedic culture and not their own agenda, they need to stop it immediately. ಇಲ್ಲಿ ಹೇಳಿದ್ರು ಇಸ್ಕಾನ್ ಅವ್ರು ಮಾಡ್ತಾ ಇರೋದು ತಪ್ಪು, ಇವ್ರು ಹೇಳ್ತಾ ಇರೋದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡೋದಾದ್ರೆ ಒಂದು ವಿಷಯದಲ್ಲಿ ಸರಿಯಾಗಿ ಹೇಳ್ತಾ ಇದ್ದಾರೆ, ಇನ್ನೊಂದು ಅರ್ಥದಲ್ಲಿ ಅದು ತಪ್ಪು ಅನ್ಸುತ್ತೆ. ಯಾಕೆ ಅಂದ್ರೆ ಬ್ರಾಹ್ಮಣ, ವೈಶ್ಯ, ಇನ್ನು ಕ್ಷತ್ರಿಯರ ಬಗ್ಗೆ ಹೇಳಿದ್ರು, ಶೂದ್ರರು ಬಗ್ಗೆ ಮೆನ್ಷನ್ ಮಾಡ್ಲಿಲ್ಲ. ಹೆಚ್ಚು ಕಡಿಮೆ ಈ ಕೂಲಿ ಕೆಲಸ ಮಾಡೋದ್ರಿಂದ ಹಿಡಿದು ನಾನು ಓದಿರೋ ಪ್ರಕಾರ ಈ ವ್ಯವಸಾಯ ಮಾಡೋರು ಎಲ್ಲರನ್ನು ಕೂಡ ಶೂದ್ರರು ಅಂತಾನೆ ಕರೆದ್ರು. ನಾವು ಅದೇ ಇದಕ್ ಬರ್ತೀವಿ ಏನೋ ಬಿಡಿ, ಅದು ಸೆಕೆಂಡ್ರಿ. ಯಾಕೆಂದ್ರೆ ಒಕ್ಕಲಿಗರಾಗ್ಬೋದು, ಇವರೆಲ್ಲ ವ್ಯವಸಾಯ ಮಾಡ್ತಾ ಇರೋದ್ರಿಂದ ಒಬ್ಬೊಬ್ರು ಒಂದೊಂದು ರೀತಿ ಗುರುತಿಸ್ತಾ ಹೋದ್ರು. ಇದು ಸರಿನಾ ತಪ್ಪಾ ಅಂತ ಚರ್ಚೆ ಮಾಡೋದೇ ಬೇಡ. ಯಾಕೆಂದ್ರೆ ಅಷ್ಟೊಂದು ವರ್ಣದ ಬಗ್ಗೆ ನಾವು ವರಿನೇ ಮಾಡಬಾರ್ದು, ಅದು ನಾವು ಮಾಡ್ಕೊಂಡಿರೋದ್ರಿಂದ. ಬಟ್ ಇಲ್ಲಿ ಒಂದ್ ಅರ್ಥ ಮಾಡ್ಕೋಬೇಕು, ಉಪನಯನ ಮಾಡ್ತಾರೆ ಸತ್ಯ, ಅದು ಯಾಕೆ ಮಾಡ್ತಾರೆ ಅನ್ನೋದು ನಿಮ್ಗೂ ಗೊತ್ತಿರುತ್ತೆ. ಇನ್ನ ಸೆಕೆಂಡ್ರಿ ವಿಷಯ ಆದ್ರೆ ಯಾರು ಬೇಕಾದ್ರೂ ದೇವ್ರನ್ನ ಪೂಜೆ ಮಾಡ್ಬೋದು, ಮಂತ್ರಗಳನ್ನ ಪಠನೆ ಮಾಡ್ಬೋದು, ಅದು ಇವ್ರು ತಪ್ಪು ಅಂತ ಹೇಳ್ತಾ ಇದಾರೆ. ನನ್ನ ಇದ್ರಲ್ಲಿ ಹೇಳೋದಾದ್ರೆ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ಅದನ್ನ ಫಾಲೋ ಮಾಡ್ಬೇಕು. ಕೆಲವಷ್ಟು ಆಚಾರ ವಿಚಾರಗಳು ಸಂಪ್ರದಾಯಗಳನ್ನ ಯಾಕೆ ಮಾಡಿದ್ರು ಅಂದ್ರೆ ಈ ಟೈಮ್ ನಲ್ಲೇ ಈ ಮಂತ್ರ ಪಠನೆ ಮಾಡೋದ್ರಿಂದ ಪಾಸಿಟಿವಿಟಿ ಬರುತ್ತೆ. ಈ ಮಂತ್ರಗಳನ್ನ ಈ ರೀತಿನೇ ಉಚ್ಚಾರಣೆ ಮಾಡೋದ್ರಿಂದ ಎನರ್ಜಿ ಆಚೆ ರಿಲೀಸ್ ಆಗುತ್ತೆ. ಗಂಟೆಗಳ ಶಬ್ದಕ್ಕೆ ಒಂದು ಶಕ್ತಿ ಇದೆ ಅಂತ ಇವಾಗ ಫಾರಿನರ್ಸ್ ಎಲ್ಲ ಯಾವ ರೀತಿ ನಂಬ್ತಾ ಇದ್ದಾರೋ, ಒಂದು ಗಂಟೆಯಿಂದ ಟ್ರೀಟ್ಮೆಂಟ್ ಕೊಡೋ ಲೆವೆಲ್ಗೆ ಹೋಗಿದ್ದಾರೋ, ಅದೇ ರೀತಿ ಬಾಯಿಂದ ಬರುವಂತ ಒಂದು ಮಂತ್ರದ ಉಚ್ಚಾರಣೆಯಿಂದ ಕೂಡ ಜನರ ಪಾಸಿಟಿವಿಟಿ ಏನೋ ರೈಸ್ ಆಗುತ್ತೆ. ಅಂತ ಪಾಸಿಟಿವಿಟಿ ಮಂತ್ರಗಳನ್ನ ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡಬೇಕು. ಹೇಗಂದ್ರೆ ಹಂಗೆ ಉಚ್ಚಾರಣೆ ಮಾಡೋ ಆಗಿಲ್ಲ, ಅದನ್ನ ನಾನು ಒಪ್ಕೊಳ್ತೀನಿ. ಯಾಕೆ ಯಾವುದೇ ದೇವಸ್ಥಾನಗಳಲ್ಲಿ 99% ಭಾರತದಲ್ಲಿ ಲೆಕ್ಕ ಹಾಕೊಳ್ಳೋದಾದ್ರೆ ಎಲ್ಲಾ ದೇವಸ್ಥಾನಗಳಲ್ಲಿ ಬ್ರಾಹ್ಮಣರೇ ಪೂಜೆ ಮಾಡ್ತಾರೆ. ಯಾಕೆ ಬೇರೆಯವ್ರು ಪೂಜೆ ಮಾಡಲ್ಲ? ಕ್ಷತ್ರಿಯರು ಮಾಡಲ್ಲ, ವೈಶ್ಯರು ಮಾಡಲ್ಲ, ಶೂದ್ರರು ಮಾಡಲ್ಲ. ಯಾಕೆ? ಕೆಲವೊಂದು ದೇವಸ್ಥಾನದಲ್ಲಿ ಮಾಡ್ತಾ ಇರ್ಬೋದು, ಬಟ್ 99% ಬ್ರಾಹ್ಮಣರೇ ಪೂಜೆ ಮಾಡ್ತಾರೆ. ಯಾಕೆ ಅನ್ನೋದಾದ್ರೆ ಒಂದು ಉತ್ತರ ಇದೆ. ಯಾಕಂದ್ರೆ ಅವರು ಫಾಲೋ ಮಾಡ್ತಾ ಇದ್ದಾರೆ ಕೆಲವಷ್ಟು, ಅದರಲ್ಲೂ ಎಷ್ಟೋ ಜನ ಫಾಲೋ ಮಾಡ್ತಾ ಇಲ್ಲ ಬಿಡಿ, ಫಾಲೋ ಮಾಡ್ಬೇಕಾದಂತ ವಿಷಯಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಮಂತ್ರೋಚ್ಚಾರಣೆ ಆಗ್ಬೋದು, ಇನ್ನ ಯಾವ ಟೈಮ್ ನಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಯಾವ ಇಯರ್ ನಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು, ಆ ಪ್ರಾಕ್ಟೀಸ್ ನ ಅವ್ರು ಕೊಡ್ತಾ ಇರೋದ್ರಿಂದ ಅವರು ಇವತ್ತು 99% ಪೂಜೆ ಅವರೇ ಮಾಡ್ತಾ ಇದ್ದಾರೆ. ಈವನ್ ಬೇರೆ ಜಾತಿನಲ್ಲಿ ಮಾಡಬಾರ್ದು ಅಂತ ಏನಿಲ್ಲ, ವೈಶ್ಯರು ಮಾಡ್ಬೋದು, ಈ ಕಡೆ ಕ್ಷತ್ರಿಯರು ಮಾಡ್ಬೋದು, ಶೂದ್ರರು ಮಾಡ್ಬೋದು ದೇವಸ್ಥಾನದ ಪೂಜೆ, ಆದ್ರೆ ಆ ಆಚಾರ ಫಾಲೋ ಮಾಡ್ಬೇಕಾಗತ್ತೆ. ಆ ಇಯರ್ಗಳಲ್ಲಿ ಅವರು ಈ ಸಂಸ್ಕಾರಗಳು ಏನೇನಿರುತ್ತೆ ಅಂತದನ್ನ ಮಾಡ್ಬೇಕಾಗತ್ತೆ. ಮಂತ್ರಗಳನ್ನ ಕಲಿಬೇಕಾಗತ್ತೆ, ಅವುಗಳನ್ನ ಪಠನೆ ಮಾಡ್ಬೇಕಾಗತ್ತೆ, ಉಚ್ಚಾರಣೆ ಕಲಿಬೇಕಾಗತ್ತೆ. ಅದನ್ನ ಬಿಟ್ಟು ನಾವು ಹೇಗಂದ್ರೆ ಹೇಗೆ ಇಲ್ಲಿ ಮಾಡ್ತಾ ಇದಾರಲ್ಲ ಮಂತ್ರೋಚ್ಚಾರಣೆ, ಇದು ಸರಿನಾ ತಪ್ಪಾ ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಮಂತ್ರಗಳು ಬೇರೆಯವರು ಕುತ್ಕೊಂಡು ಮಾಡ್ತಾ ಇದಾರೆ, ಅವ್ರು ಕಲಿತು ಪ್ರಾಕ್ಟೀಸ್ ಮಾಡಿರೋದ್ರಿಂದ ಹೆಚ್ಚು ಕಡಿಮೆ ಪ್ರಾಕ್ಟೀಸ್ ಮಾಡಿ ಅದೇ ಮಂತ್ರಗಳನ್ನ ಪಠನೆ ಮಾಡ್ತಾರೆ. ಆದ್ರೆ ನಾಲಿಗೆ ಟ್ವಿಸ್ಟ್ ಆಗೋದಿಲ್ಲ ಒಂದು. ಇನ್ನು ಸೆಕೆಂಡರಿ, ಅವ್ರಿಗೆ ಬ್ರಾಹ್ಮಣರಾಗಿ ಬದಲಾವಣೆ ಮಾಡಿದ್ದಾರೆ, ನಾಮ ಹಾಕಿದ್ದಾರೆ, ಆದ್ರೆ ಅವರ ಮೈ ಮೇಲಿರುವಂತ ಕೆಲವಷ್ಟು ಟ್ಯಾಟೋಗಳು ಏನ್ ಮಾಡುತ್ತೆ, ನೆಗೆಟಿವಿಟಿ ಇಂಡಿಕೇಟ್ ಮಾಡುತ್ತೆ. ಆಟೋಮೆಟಿಕಲಿ ಅದರಿಂದ ಪಾಸಿಟಿವ್ನೆಸ್ ಅನ್ನೋದು ಬರೋದಿಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಯಾರು ಬೇಕಾದ್ರೂ ಮಂತ್ರ ಕಲೀಲಿ, ಯಾರು ಬೇಕಾದ್ರೂ ಪೂಜೆ ಮಾಡ್ಲಿ, ದೇವ್ರಿಗೆ ಏನ್ ಭೇದ ಭಾವ ಇಲ್ಲ, ಅದನ್ನ ನಾವು ಮಾಡ್ಕೊಂಡಿರೋದು ಬಿಡಿ. ಬಟ್ ಆದ್ರೆ ಸಂಸ್ಕೃತಿ ಆಚಾರ ವಿಚಾರ ಯಾಕೆ ಮಾಡಿದ್ರು ಅಂದ್ರೆ ಅವುಗಳಿಂದ ಪಾಸಿಟಿವಿಟಿ ಮನುಷ್ಯರಲ್ಲಿ ತುಂಬಲಿ, ಮನುಷ್ಯರು ಅವರ ಇನ್ಕ್ರೀಸ್ ಆಗಲಿ ಅಂತ. ಆ ಸಂಸ್ಕೃತಿನ, ಆ ಆಚಾರ ವಿಚಾರ ಸಂಪ್ರದಾಯಗಳನ್ನ ಇವತ್ತು ಇಸ್ಕಾನ್ ಮೂಲೆಗೆ ತಿಳಿತಾ ಇದೆ ಅನ್ನೋ ಕಾರಣದಿಂದ ಕೆಲವಷ್ಟು ಜನ ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಇಸ್ಕಾನ್ ಮಾಡ್ತಾ ಇರೋದು ಸರಿನೋ ತಪ್ಪೋ ನೀವೇ ಡಿಸೈಡ್ ಮಾಡ್ಬೇಕು. ಯಾಕೆ ಅಂದ್ರೆ ನಾನು ಮೊದಲೇ ಹೇಳಿದೆ, ಕೆಲವಷ್ಟು ದೇಶಗಳಲ್ಲಿ ಭಾರತೀಯ ಸಂಸ್ಕೃತಿನ ಮೆರೆಸ್ತಾ ಇದೆ ಇಸ್ಕಾನ್. ಇವತ್ತು ಇಸ್ಕಾನ್ ಇಲ್ಲ ಅಂದ್ರೆ ಈ ಲೆವೆಲ್ಗೆ ಭಾರತೀಯ ಸಂಸ್ಕೃತಿ ಮೆರಿತಾ ಇತ್ತು ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಭಾರತನ ಮೆಚ್ಕೊಂಡು ಜನ ಬರ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ, ಇಲ್ಲಿನ ವೇಷಭೂಷಣಗಳನ್ನ ಧರಿಸ್ತಾ ಇದ್ದಾರೆ. ಯಾಕೆ? ಇಲ್ಲಿನ ಸಂಸ್ಕೃತಿ ಇಸ್ಕಾನಿಂದ ಅವ್ರಿಗೆ ತಿಳಿತು. ಅದೇ ರೀತಿ ಈ ಪದ್ಧತಿ ಸರಿನಾ ತಪ್ಪಾ ನೀವೇ ಡಿಸೈಡ್ ಮಾಡ್ಬೇಕು. ಬಟ್ ಇಸ್ಕಾನ್ ಮಾಡ್ತಾ ಇರೋದು ಒಂದು ಕಡೆ ಸರಿ ಆದ್ರೆ ಒಂದು ಕಡೆ ತಪ್ಪು ಅನ್ನೋದು ನನ್ನ ಅನಿಸಿಕೆ. ಯಾರು ಮಂತ್ರಗಳನ್ನ ಉಚ್ಚಾರಣೆ ಮಾಡ್ಬೇಕು ಅವರೇ ಮಾಡ್ಬೇಕು. ಹಾಗಂತ ಹೋಗಿ ನಾನು ಮಂತ್ರ ಕಲ್ತ್ಕೊಳ್ತೀನಿ ಉಚ್ಚಾರಣೆ ಮಾಡ್ತೀನಿ, ತಪ್ಪಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ ಅದಕ್ಕೆ ಆ ಸಂಸ್ಕಾರ ಅನ್ನೋದಾಗಿರ್ಬೇಕು, ಆ ಸಮಯದಲ್ಲಿ ಆಗಿರ್ಬೇಕು, ಉಚ್ಚಾರಣೆ ಕರೆಕ್ಟ್ ಆಗಿರ್ಬೇಕು. ಉಚ್ಚಾರಣೆ ಕರೆಕ್ಟ್ ಆಗಿಲ್ಲ ಅಂದ್ರೆ ಆಟೋಮೆಟಿಕಲಿ ಅದು ಪಾಸಿಟಿವ್ ಆಗಲ್ಲ, ಉಲ್ಟಾ ಆಗುತ್ತೆ, ನೆಗೆಟಿವ್. ಅದನ್ನೇ ಹೇಳಿದ್ದು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಂಡು ಕೊಡ್ಬೇಕಾಗಿತ್ತು. ಇಲ್ಲೆಲ್ಲರಿಗೂ ನಾನು ಕೊಟ್ಬಿಡ್ತೀನಿ ಅಂತ ಮಾಡ್ತಾ ಇರುವಂತ ಒಂದು
ಪದ್ಧತಿ, ಇಸ್ಕಾನ್ ಪದ್ಧತಿ ತಪ್ಪು ಅನ್ನೋದು ನನ್ನ ಅನಿಸಿಕೆ. ಇನ್ನು ಸಂಸ್ಕೃತಿ ಬೆಳೆಸ್ತಾ ಇರೋದು ಸರಿ ಅನ್ನೋದು ಕೂಡ ನನ್ನ ಅನಿಸಿಕೆ. ಇಲ್ಲಿ ಬ್ಯಾನ್ ಮಾಡಬೇಕು ಇಸ್ಕಾನ್ನ ಅಂತ ಹೇಳ್ತಾ ಇರೋದು ಇವ್ರ ಅನಿಸಿಕೆ. ಒಬ್ಬೊಬ್ರದ್ದು ಒಂದೊಂದು ಅನಿಸಿಕೆ ಇರುತ್ತೆ. ಒಟ್ನಲ್ಲಿ ಇಸ್ಕಾನ್ ಬೇಕಾ ಬೇಡವಾ, ಬೇಕು ಅಂದ್ರೆ ಸರಿ, ಬೇಡ ಅಂದ್ರೆ ಸರಿ, ಇಸ್ಕಾನ್ ಇದ್ದೇ ಇರುತ್ತೆ, ನಡೆಯುತ್ತೆ ಮುಂದಕ್ಕೂ ಕೂಡ. ಆದ್ರೆ ಇಸ್ಕಾನ್ ಬದಲಾಯಿಸ್ಕೋಬೇಕಾಗಿರೋದು ಇದು ಒಂದು ಮಾತ್ರ. ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಅಂದ್ರೆ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿ ಇದನ್ನೆಲ್ಲ ಫಾಲೋ ಮಾಡಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನ ಈ ತರದ ಇಷ್ಟು ವಿಷಯಗಳು ನಮ್ಮ ಸುತ್ತಮುತ್ತ ಬದಲಾವಣೆ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಅನುಕೂಲಕ್ಕೋಸ್ಕರ. ಆದ್ರೆ ಸರಿ ಯಾವುದು ತಪ್ಪು ಯಾವುದು ತಿಳ್ಕೊಂಡು ಬದಲಾವಣೆ ಮಾಡ್ಕೊಳ್ಳೋಣ, ಆ ದಾರಿನಲ್ಲಿ ಹೋಗೋಣ. ಇಲ್ಲ ಅಂದ್ರೆ ಸಂಸ್ಕೃತಿ ಆಚಾರ ವಿಚಾರ ಇದೆಲ್ಲ ಕೂಡ ನಾಶ ಆಗಿ ಕೊನೆಗೆ ಏನು ಹೊಸದಾಗಿ ಬರುತ್ತೋ ಅದೇ ಸರಿ ಅನ್ಕೊಂಡು ಬದುಕುವಂತ ಕಾಲ ಬರುತ್ತೆ. ಅಂಥದ್ದಕ್ಕೆ ನಾವು ಕಾರಣ ಆಗ್ಬಾರ್ದು ಅನ್ನೋದು ಅಷ್ಟೇ ನಾನು ತಿಳಿಸ್ಕೊಡ್ತೀನಿ. ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.